ಇಷ್ಟು ಸುಂದರಿಯಾದವಳು ನನಗೆ ಸಿಕ್ಕಿದ್ದಿದ್ರೆ ನಾನು ಹೇಗೆ ನೋಡ್ಕೊಳ್ತಿದ್ದೆ. ಆದರೆ ಬಡತನದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾಳೆ. ಹೇಗಾದರೂ ಮಾಡಿ ತನ್ನ ಹಣದ ಬಲದಿಂದ ಅವಳನ್ನು ತಾನು ಸೆಳೆದು ಬಿಡಬೇಕು ಅನ್ನೋದು ಅವನ ಆಸೆ. ಅಂದರೆ ವಾಹನಗಳಲ್ಲಿ ಸನ್ಯಾಸಿಗಳು ಹೋಗಬಾರ್ದು ಅಂತ ನೀನು. ಒಂದು ವೇಳೆ ಸನ್ಯಾಸಿಗಳು ವಾಹನವನ್ನು ಹತ್ತಿದ್ದನ್ನು ನಾವು ನೋಡಿದ್ರೆ ಉಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಬೇಕು, ಅಷ್ಟ ಪಾಪ ಬರ್ತದೆ ಅನ್ನೋದು ಆವತ್ತಿನ ನಂಬಿಕೆ. ತನ್ನ ಕೈಯನ್ನು ಆಚೆಗೆ ಹಾಕಿ ಬಳೆಗಳ ಸೌಂಡನ್ನು ಮಾಡಿ, ನಾನಿದ್ದೀನಿ. ರಾಮಾನುಜಾಚಾರ್ಯರು ಮಹಾಪುರುಷರು, ಯೋಗಿಗಳು, ಅವ್ರಿಗೆ ಅರ್ಥ ಆಗಲ್ವೇ? ಓ, ಇವಳಲ್ಲಿ ಬಟ್ಟೆ ಇಲ್ಲ ಅಂತ ಅರ್ಥ ಆಗೋಯ್ತು ಅವ್ರಿಗೆ. ಅಲ್ಲಿ ಈ ಇಬ್ಬರು ಶಿಷ್ಯರಲ್ಲಿ ಒಂದು ವಿಶೇಷ. ಒಬ್ಬ ಅತ್ಯಂತ ಶ್ರೀಮಂತ, ಇನ್ನೊಬ್ಬ ಅತ್ಯಂತ ಬಡವ. ಶ್ರೀಮಂತನಿಗೆ ಮೆಸೇಜನ್ನು ಕೊಟ್ಟರು. ಆ ಶ್ರೀಮಂತ ನಾನು ಎಲ್ಲವನ್ನೂ ಏರ್ಪಾಡು ಮಾಡ್ತೀನಿ ಎಂದಿದ್ದವನು ರಾಮಾನುಜರು ಹತ್ತಿರ ಬಂದಾಗ ನನಗೆ ಅದು ವ್ಯಾಪಾರ, ಬ್ಯುಸಿ ಇದ್ದೀನಿ ಅಂತ ಯಾರ ಹತ್ರನೂ ಅವರು, ನೀನು ಬಹಳ ದಿನಗಳಿಂದ ನನ್ನನ್ನು ಆಸೆ ಪಡ್ತಿದ್ದೆ ಅಲ್ವಾ, ನನಗೊಂದು ಉಪಕಾರವನ್ನು ಮಾಡು, ಆಮೇಲೆ ನೀನು ಎಷ್ಟು ಬೇಕಾದರೂ ಅನುಭವಿಸ್ಕೊ, ನಾನು ಸಿದ್ಧ ಇದ್ದೀನಿ. ಆದರೆ ಒಂದು ಕಂಡೀಷನ್. ಏನು ಕಂಡೀಷನ್? ನಮಸ್ಕಾರ, ಸೌಜನ್ಯ ಸ್ಟೋರ್ಸ್ಗೆ ಸ್ವಾಗತ. ನಮಸ್ಕಾರ ಸರ್, ರಾಮಾನುಜಾಚಾರ್ಯರ ಚರಿತೆಯಲ್ಲಿ ಇರುವಂಥ ಒಂದು ವಿಶಿಷ್ಟವಾದ ಯಾವುದಾದ್ರೊಂದು ಪ್ರಮುಖ ಕಥೆನ ನಮ್ಗೆ ಹೇಳ್ಬೋದಾ? ರಾಮಾನುಜರು ಶ್ರೀಪೆರುಂಬೂದೂರಲ್ಲಿ ಅವತಾರ ಮಾಡಿದಂತಹ ಆದಿಶೇಷ ಸ್ವರೂಪರಾದಂತಹ ಮಹಾ ಆಚಾರ್ಯರು. ಅವರ ಜೀವನದಲ್ಲಿ ಅನೇಕ ಅದ್ಭುತವಾದಂತಹ ಘಟನೆಗಳೆಲ್ಲ ನಡೀತಾ ಇದ್ವು. ಅದರಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಬಹಳಷ್ಟಿದೆ. ರಾಮಾನುಜರ ಚರಿತ್ರೆ ಅಂದ್ರೇ ಹಾಗೆ ಅಗಾಧವಾದದ್ದು. ಒಮ್ಮೆ ರಾಮಾನುಜಾಚಾರ್ಯರು ತಿರುಪತಿಗೆ ಹೋಗಬೇಕು ಅಂತ ತೀರ್ಮಾನವನ್ನು ಮಾಡಿದರು. ಅವರು ಅಲ್ಲಿಗೆ ಹೋಗಬೇಕಾಗಿತ್ತು. ಹೋಗುವಾಗ ಚಿದಂಬರಂ ಮೂಲಕ ಹೋಗೋದು ಸಾಮಾನ್ಯವಾಗಿ. ಆದರೆ ಆ ಸಮಯದಲ್ಲಿ ಸ್ವಲ್ಪ ಚೋಳರ ಸಮಸ್ಯೆಗಳು ಚಿದಂಬರಮಲ್ಲಿ ಇದ್ದಿದ್ದರಿಂದ ಅಲ್ಲಿ ಒಂದು ಗ್ರಾಮ, ಅಷ್ಟಸಹಸ್ರ ಅಂತ ಒಂದು ಗ್ರಾಮ, ಅದಕ್ಕೆ ಅಣ್ಣಾಯಿರಮೂರ್ ಅನ್ನುವಂತಹ ಒಂದು ಅಣ್ಣಾಯಿರಮೂರ್ ಅನ್ನುವಂತಹ ಒಂದು ತಮಿಳಿನ ಹೆಸರು. ಆ ಗ್ರಾಮದಲ್ಲಿ ಹೋಗಬೇಕಾಗಿತ್ತು ಅವರು. ಪ್ರಯಾಣ ಕಾಲದಲ್ಲಿ ಅಲ್ಲಲ್ಲಿ ಶಿಷ್ಯರ ಮನೆಗಳಲ್ಲಿ ತಂಗ್ತಾ, ಆ ಕಾಲದಲ್ಲಿ ಹಾಗೇನೆ, ಯಾಕೆಂದರೆ ವೆಹಿಕಲ್ಗಳಲ್ಲಿ ಅಂದರೆ ವಾಹನಗಳಲ್ಲಿ ಸನ್ಯಾಸಿಗಳು ಹೋಗಬಾರ್ದು ಅಂತ ನಿಯಮ. ಒಂದು ವೇಳೆ ಸನ್ಯಾಸಿಗಳು ವಾಹನವನ್ನು ಹತ್ತಿದ್ದನ್ನು ನಾವು ನೋಡಿದ್ರೆ ಉಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಬೇಕು, ಅಷ್ಟ ಪಾಪ ಬರ್ತದೆ ಅನ್ನೋದು ಆವತ್ತಿನ ನಂಬಿಕೆ. ಯಾಕಂದರೆ ಸನ್ಯಾಸಿಗಳು ಅಂದ್ರೇ ಪರಮಹಂಸರು, ಪರಿವ್ರಾಜಕಾಚಾರ್ಯರು ಅಂದರೆ ನಡೆಯೋರು ಅಂತ ಕಾಲಲ್ಲಿ. ವಾಹನಗಳಲ್ಲಿ ಹೋಗೋದು ಸನ್ಯಾಸಿಗಳಿಗೆ ಉಚಿತವಲ್ಲ. ಅದಕ್ಕೆ ವಾಹನಸ್ಥಂ ಯತಿಂದೃಷ್ಟ ಸಚೇಲ ಸ್ನಾನಮಾಚರೇತ್ ಅನ್ನೋದು ಆವತ್ತಿನ ನಂಬಿಕೆ. ಹಾಗಾಗಿ ಅವರು ಕುದುರೆ ಮೇಲೇನೋ ವಾಹನಗಳಲ್ಲೋ ಕುಳಿತುಕೊಂಡು ಹೋಗೋ ಹಾಗಿಲ್ಲ, ನಡಿಬೇಕು ಅವರು, ಪರಿವ್ರಾಜಕರು. ಹಾಗಾಗಿ ಅಲ್ಲಲ್ಲಿ ಶಿಷ್ಯರನ್ನು ಸಪೋರ್ಟ್ ಮಾಡ್ತಾ ಅಲ್ಲಲ್ಲಿ ಇದ್ದು ಹೋಗ್ತಾ ಇದ್ರು, ಸತ್ಕಾರಗಳನ್ನು ತೆಗೆದುಕೊಂಡು. ಸತ್ಕಾರ ಅಂದರೆ ಭಾಳ ಭಿಕ್ಷೆ ಅಷ್ಟೇ. ಒಂದು ಸನ್ಯಾಸಿ ತಗೋಬೇಕಾಗಿರೋದು ಒಂದು ದಿನಕ್ಕೆ 6 ಹಿಡಿ ಅನ್ನ. ಅದು ಭಿಕ್ಷೆಯಾಗಿ ಸ್ವೀಕರಿಸಿದ ನಂತರ ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದನ್ನು ತಿನ್ನಬೇಕು. ಯಾಕೆಂದರೆ ಅದು ಉಪ್ಪು, ಹುಳಿ, ಖಾರ ಚರ್ಚೆ ಇಲ್ಲ. ಶರೀರ ಪೋಷಣೆಗೆ ಎಷ್ಟು ಬೇಕೋ ಅಷ್ಟೇ ಆಹಾರ, ಭೋಗಗಳಿಲ್ಲ. ರಾಮಾನುಜಾಚಾರ್ಯರು ಅಣ್ಣಾಯಿರಮೂರ್ಗೆ ಹೋಗಬೇಕು ಅಂತ ಅಲ್ಲಿ ಇಬ್ಬರು ಶಿಷ್ಯರು, ಒಬ್ಬರು ಯಜ್ಞಮೂರ್ತಿ ಅನ್ನೋರೊಬ್ಬರು, ಇನ್ನೊಬ್ಬರು ಕಾರ್ಪಾಸ ರಾಮ ಅಂತ ಒಬ್ಬರು. ಅಲ್ಲಿ ಈ ಇಬ್ಬರು ಶಿಷ್ಯರಲ್ಲಿ ಒಂದು ವಿಶೇಷ. ಒಬ್ಬ ಅತ್ಯಂತ ಶ್ರೀಮಂತ, ಇನ್ನೊಬ್ಬ ಅತ್ಯಂತ ಬಡವ. ಶ್ರೀಮಂತನಿಗೆ ಮೆಸೇಜನ್ನು ಕೊಟ್ಟರು. ಆ ಶ್ರೀಮಂತ ನಾನು ಎಲ್ಲವನ್ನೂ ಏರ್ಪಾಡು ಮಾಡ್ತೀನಿ ಎಂದಿದ್ದವನು ರಾಮಾನುಜರು ಹತ್ತಿರ ಬಂದಾಗ ನನಗೆ ಅದು ವ್ಯಾಪಾರ, ಬ್ಯುಸಿ ಇದ್ದೀನಿ ಅಂತ ಯಾರ ಹತ್ರನೂ ಅವರು ಸರಿಯಾಗಿ ಶಿಷ್ಯರಿಗೆ ವಿಚಾರವನ್ನು ಮಾಡಲಿಲ್ಲ. ಸರಿ, ಬಡವನ ಮನೆಗೆ ಹೋಗೋದು ಅಂತ ತೀರ್ಮಾನವನ್ನು ಮಾಡಿದ್ರು. ಕಾರ್ಪಾಸರಾಮ ಅವರ ಮನೆಗೆ ಹೋಗೋದು ಅನ್ನುವಂತಹದ್ದು. ಆದರೆ ಅವರು ಅತ್ಯಂತ ಬಡವರು. ಕಾರ್ಪಾಸರಾಮನ ಹೆಂಡತಿ ಪರ್ತಿಕೊಲ್ಲೆ ಪಿರಾಟಿ ಅಂತ, ಲಕ್ಷ್ಮಿ ಅಂತ ಅವಳ ಹೆಸರು. ಅವಳು ಗಂಡ ಹೆಂಡತಿ ಇಬ್ಬರೂ ಕೂಡ ಅತ್ಯಂತ ಬಡತನ. ಅವರ ಮನೆಯ ಪರಿಸ್ಥಿತಿ ಹೇಗಿತ್ತು ಅಂತ ಕೇಳಿದ್ರೆ, ಒಂದೇ ಒಂದು ವಸ್ತ್ರವನ್ನು ಉಟ್ಕೊಳ್ತಾ ಇದ್ರು ಅವರು. ಚೆನ್ನಾಗಿರೋ ವಸ್ತ್ರ ಅವ್ರ ಹತ್ರ ಇದ್ದಿದ್ದು ಒಂದೇ. ಗಂಡ
ಭಿಕ್ಷಾದಿಗಳನ್ನು ಬೇಡ್ಕೊಂಡು ಬರೋದಕ್ಕೆ ಉಂಚ ವೃತ್ತಿ ಆಗೆಲ್ಲ ಎಲ್ಲರ ಮನೆಯಲ್ಲಿ ಹೋಗಿ ಏನಾದರೂ ಸಿಗ್ತದ ಅಂತ ತೊಗೊಂಡು ಬರುವಂತಹ ಒಂದು ವೃತ್ತಿ ಉಂಚ ವೃತ್ತಿ. ಅಲ್ಲಿ ಅವನು ಆಚೆಗೆ ಹೋದರೆ ಒಂದು ಬಟ್ಟೆಯನ್ನು ಉಟ್ಕೊಂಡು ಹೋಗೋವನು. ಆ ಸಮಯದಲ್ಲಿ ಹೆಂಡತಿಯಾದಂತಹ ಈ ಲಕ್ಷ್ಮಿ ಒಳಭಾಗದಲ್ಲಿ ಚಿಂದಿಯಾದಂತಹ ಹರಿದು ಹೋದ ಬಟ್ಟೆಗಳನ್ನು ಹಾಕೊಂಡು ಒಳಗಡೆ ಇರ್ತಿದ್ಳು. ಅವಳು ಹೊರಗೆ ಬರಬೇಕಾದ್ರೆ ಈ ಕಾರ್ಪಾಸರಾಮನ ಬಟ್ಟೆಯನ್ನು ಉಟ್ಕೊಂಡು ಅವನು ಹರಿದ ಬಟ್ಟೆಗಳನ್ನು ಉಟ್ಕೊಂಡು ಒಳಗಡೆ ಇರ್ತಿದ್ದ. ಹೀಗೆ ಅವರ ಜೀವನಗಳೆಲ್ಲ ಓಡ್ತಾ ಇತ್ತು. ಅವರ ಏನು ವಿಧಿನೋ, ಅವರ ಪೂರ್ವಜನ್ಮದ ಕರ್ಮವೋ ಅವರಿಗೆ ಒಂದು ರೀತಿಯಾದಂತಹ ದಾರಿದ್ರ್ಯದ ರೀತಿಯಲ್ಲಿ ಅವರಿಗಿತ್ತು ಆ ಕಾಲಕ್ಕೆ. ಆದರೆ ಈ ದಾರಿದ್ರ್ಯದ ಮಧ್ಯದಲ್ಲಿಯೂ ಅನೇಕ ಸವಾಲುಗಳಿರ್ತವೆ ಮನುಷ್ಯರಿಗೆ. ಆ ಲಕ್ಷ್ಮಿ ಅತ್ಯಂತ ಸುಂದರಿ. ಅವಳ ಸೌಂದರ್ಯವನ್ನು ಮೆಚ್ಚದೇ ಇರೋರೇ ಇಲ್ಲ, ಅಷ್ಟು ಸುಂದರಿ ಅವಳು. ಆ ಊರಿನಲ್ಲಿ ಒಬ್ಬ ವೈಶ್ಯನ ಮಗನಿಗೆ ಇವಳ ಮೇಲೆ ಕಣ್ಣು. ಇಷ್ಟು ಸುಂದರಿಯಾದವಳು ನನಗೆ ಸಿಕ್ಕಿದ್ದಿದ್ರೆ ನಾನು ಹೇಗೆ ನೋಡ್ಕೊಳ್ತಿದ್ದೆ. ಆದರೆ ಬಡತನದಲ್ಲಿ ಸಿಗಾಕೊಂಡು ಬಿಟ್ಟಿದ್ದಾಳೆ. ಹೇಗಾದರೂ ಮಾಡಿ ತನ್ನ ಹಣದ ಬಲದಿಂದ ಅವಳನ್ನು ಸೆಳೆದು ಬಿಡಬೇಕು ಅನ್ನೋದು ಅವನ ಒಂದು ಆಸೆ. ಅದಕ್ಕಾಗಿ 1-2-3 ಬಾರಿ ಅವಳು ಕೆಲವು ಬಾರಿ ನೀರಿಗೆ ಬಂದಾಗ, ಕೆರೆಗೆ ಬಂದಾಗ, ಅಲ್ಲಿ ಕೆಲವು ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಬಂದಾಗ ಅವಳನ್ನು ಇವಳು ಒಂದು ರೀತಿಯಾಗಿ ಇವನು ಅವಳನ್ನು ಹೇಗಾದರೂ ಮಾಡಿ ಆಕರ್ಷಣೆ ಮಾಡಬೇಕು ತನ್ನ ಬಲದಿಂದ, ತನ್ನ ಹಣದ ಬಲದಿಂದ ಅಂತ ಯೋಚನೆ ಮಾಡಿದವನು. ಆದರೆ ಅವಳು ಅತ್ಯಂತ ಪತಿವ್ರತ ಸ್ತ್ರೀ. ಎಂಥದ್ದೇ ಬಡತನವಿದ್ದರೂ ಮಾನ, ರೋಷ ಇವುಗಳಿಗೆ ಕಡಿಮೆ ಇಲ್ಲದೇ ಇರುವಳು. ಅವಳು ಇವನನ್ನು ಒಂದು ಕ್ಷಣವೂ ಮಾತಾಡಿಸದೆ, ನಿನ್ನ ಕೆಲಸವನ್ನು ನೀನು ಮಾಡ್ಕೋ, ಇದಕ್ಕೆ ಮೇಲೆ ಹೋದರೆ ನಿನ್ನನ್ನು ಊರಿನ ಯಜಮಾನರಿಗೆಲ್ಲ ಹೇಳ್ಬಿಡ್ತೀನಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ಲು. ಹೀಗೆ ಇರುವಂತಹ ಸಂದರ್ಭದಲ್ಲಿ ರಾಮಾನುಜಾಚಾರ್ಯರು ಆ ಊರಿಗೆ ಬಂದರು. ಇವಳಿಗೆ ತಾನು ಹೇಗಾದರೂ ಮಾಡಿ ಗುರುವನ್ನು ಆಧರಿಸಬೇಕು ಅನ್ನುವಂತಹ ಒಂದು ಬಂದ್ಬಿಡ್ತು. ಯಾಕೆಂದರೆ ಗುರುವಿಗಿಂತ ಪ್ರಧಾನವಾದಂತಹದ್ದು ಇನ್ನೇನು ಇಲ್ಲವೇ ಇಲ್ಲ. ಹಾಗಾಗಿ ಕಾರ್ಪಾಸರಾಮರಿಗೆ ಹೇಳಿ ಹೇಗಾದರೂ ಮಾಡಿ ರಾಮಾನುಜಾಚಾರ್ಯರು ನಮ್ಮ ಮನೆಯಲ್ಲಿ ಒಂದು ಪಾದವನ್ನು ಇಟ್ಬಿಟ್ರೆ ನಮ್ಮ 21 ಜನ್ಮದ ಪಾಪಗಳು ಹೊರಟೋಗುತ್ತೆ, ಬರಲೇಬೇಕು ರಾಮಾನುಜರು ಅನ್ನೋದು ಅವಳ ಮನಸ್ಸಾಗಿತ್ತು. ಹಾಗಾಗಿ ರಾಮಾನುಜರ ಶಿಷ್ಯರು ನೀವು ಆತಿಥ್ಯವನ್ನು ಮಾಡ್ತೀರಾ ಅಂತ ಯಾವಾಗ ಇವನು ಶ್ರೀಮಂತನಾದಂತಹ ಯಜ್ಞೇಶ ರೆಸ್ಪಾಂಡ್ ಮಾಡಲಿಲ್ಲ ಇವರಿಗೆ, ಅಂದರೆ ವಿಚಾರವನ್ನು ರಾಮಾನುಜರು ಬರ್ತಾ ಇರಿದ್ರು ಅವನು ಅದನ್ನು ತಲೆ ಕೆಡಿಸ್ಕೊಳ್ಳಲಿಲ್ಲ. ಆಗ ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ಬಿಟ್ರು. ಕರ್ಕೊಂಡು ಬನ್ನಿ ರಾಮಾನುಜರನ್ನ, ನಾವು ಆತಿಥ್ಯವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ರು. ಯಾವ ಧೈರ್ಯದಲ್ಲಿ ಹೇಳಿದ್ಲು? ಇವಳ ಹತ್ರ ಏನೂ ಇಲ್ಲ. ರಾಮಾನುಜರ ಶಿಷ್ಯರು ಅನೇಕರು ಇರ್ತಾರೆ. ರಾಮಾನುಜರು ಭಿಕ್ಷಾ ಕೈಂಕರ್ಯ ಭಿಕ್ಷೆ, ಬಾಕಿಯವರಿಗೆಲ್ಲ ಊಟವನ್ನಾದರೂ ಮಾಡಬೇಕಲ್ಲ, ಸರಳವಾದ ಊಟವನ್ನಾದರೂ, ಸಾತ್ವಿಕ ಊಟವನ್ನು ಬಡಿಸೋದಕ್ಕೂ ಇವಳ ಹತ್ರ ಇಲ್ಲ. ಯಾರನ್ನಾದರೂ ಕೇಳ್ಕೊಂಬರೋಣ ಅಂತಂದರೆ ಎಲ್ಲರೂ ಸಾಲ ಕೊಟ್ಟು ಅದು ಮುಗಿದೋಗಿದೆ. ಇಂತಹ ಸಂದರ್ಭದಲ್ಲಿ ಇವಳು ಏನು ಮಾಡೋದು ಅಂತ ಗೊತ್ತಿಲ್ಲ. ಒಂದು ತೀರ್ಮಾನವನ್ನು ಮಾಡಿದ್ಲು. ರಾಮಾನುಜರು ಬರಲಿ ನೋಡೋಣ, ಆಮೇಲೆ ಅವರು ಗುರು ತೋರಿಸಿದ ಹಾದಿ. ರಾಮಾನುಜರು ಬಂದ್ಬಿಟ್ರು. ಪರಮಹಂಸರು, ಪರಿವ್ರಾಜಕಾಚಾರ್ಯರು, ಪರಮಪುರುಷರು, ಆದಿಶೇಷಾವತಾರಿಗಳು ಆದ ರಾಮಾನುಜರು ಬರ್ತಾ ಇದ್ದಾರೆ ಅಂತ ಜನ ಬಂದ್ಬಿಟ್ರು ಮನೆ ಹತ್ರಕ್ಕೆ. ರಾಮಾನುಜರು ಬಂದ ತಕ್ಷಣ ಶಿಷ್ಯರು, ಆಚಾರ್ಯರು ಆಗಮಿಸಿದ್ದಾರೆ, ಒಳಗೆ ಯಾರಿದ್ದೀರಿ ಅಂತ ಕೇಳ್ತಾರೆ. ಕಾರ್ಪಾಸರಾಮ ಉಂಚ ವೃತ್ತಿಗೆ ಆಚೆಗೆ ಹೋಗಿದ್ದಾರೆ. ಈಗ ಪರ್ತಿಕೊಲ್ಲೆ ಪಿರಾಟಿ ಅಂದರೆ ಲಕ್ಷ್ಮಿ ಆಚೆಗೆ ಬರಬೇಕಾದ್ರೆ ಅವಳು ಒಳ್ಳೆ ಬಟ್ಟೆ ಇಲ್ಲ ಅವಳ ಹತ್ರ. ಆಚಾರ್ಯರು ಬೇರೆ ಬಂದ್ಬಿಟ್ಟಿದ್ದಾರೆ. ಮೈ ಕಾಣುವ ಬಟ್ಟೆಯನ್ನು ಉಟ್ಕೊಂಡು ಹೇಗೆ ತಾನೇ ಅವಳು ಆಚೆಗೆ ಬರ್ತಾರೆ. ತಕ್ಷಣ ಅವಳು ಒಂದು ಯೋಚನೆ ಮಾಡಿದ್ಲು. ಈಗ ನಾನು ಬರದೇ ಇದ್ದರೆ ರಾಮಾನುಜರು ಹೊರಟೋಗ್ಬಿಡ್ತಾರೆ, ಯಾರೂ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಭಗವಂತನ ಇಚ್ಛೆ ಅಂತ ಮುಂದಕ್ಕೆ ಹೊರಟೋದ್ರೆ ನನ್ನ ಭಾಗ್ಯ ಹೊರಟೋಗುತ್ತೆ ಅಂತ ಹೇಳಿ ತನ್ನ ಕೈಯನ್ನು ಆಚೆಗೆ ಹಾಕಿ ಬಳೆಗಳ ಸೌಂಡನ್ನು ಮಾಡಿದ್ಲು. ಬಾಬಾ ನಾನಿದ್ದೀನಿ. ರಾಮಾನುಜಾಚಾರ್ಯರು ಮಹಾಪುರುಷರು, ಯೋಗಿಗಳು, ಅವ್ರಿಗೆ ಅರ್ಥ ಆಗಲ್ವೇ? ಓ ಇವಳಲ್ಲಿ ಬಟ್ಟೆ ಇಲ್ಲ ಅಂತ ಅರ್ಥ ಆಗೋಯ್ತು ಅವ್ರಿಗೆ. ಇಂಗಿತಜ್ಞರು. ತಕ್ಷಣ ತಮ್ಮ ತಲೆಗೆ ಕಟ್ಕೊಂಡಿದ್ದ ಉಷ್ಣೀಷವನ್ನು, ಶಿರೋವೇಷ್ಟನ ವಸ್ತ್ರವನ್ನು ತೆಗೆದು ಒಳಗಡೆ ಎಸೆದರು, ಕಾಷಾಯವನ್ನು. ಬಾಕಿ ಎಲ್ಲ ಶಿಷ್ಯರು ನೋಡ್ತಾ ಇದ್ದಾರೆ, ಏನಿದು, ಯಾಕೆ ಆಚಾರ್ಯರು ವಸ್ತ್ರ ಎಸೆದ್ಬಿಟ್ರಲ್ಲ, ಇವರಿಗೇನು ಒಳಗಡೆ ಏನು ನಡೀತಾ ಇದೆ ಇವ್ರಿಗೆ ಗೊತ್ತಿಲ್ಲ. ಬಟ್ ರಾಮಾನುಜಾಚಾರ್ಯರಿಗೆ ಗೊತ್ತು ಲಕ್ಷ್ಮಿ ಹತ್ರ ಹೀಗಿದೆ ವ್ಯವಸ್ಥೆ ಅಂತ. ಅವಳು ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಹೊರಗಡೆ ಬಂದಳು. ಸೀರೆ ಥರ ಅದನ್ನೇ ಉಟ್ಕೊಂಡು ಬಂದಳು. ಆಚಾರ್ಯ ಕ್ಷಮಿಸಿ, ತಾವು ಬರಬೇಕು ಒಳಗಡೆ,
ಪಾದವನ್ನಿಡಿ ಅಂತೆ. ನೀವು ರೆಸ್ಟ್ ತಗೊಳ್ತಾ ಇರಿ, ವಿಶ್ರಮಿಸಿ, ನಾ ಬಂದ್ಬಿಡ್ತೀನಿ. ತಮಗೇನು ಬೇಕೋ ಎಲ್ಲವನ್ನೂ ಅರೇಂಜ್ ಮಾಡಿಕೊಡ್ತೀನಿ, ಎಲ್ಲವನ್ನೂ ಕೊಡ್ತೀನಿ. ಆಚಾರ್ಯರು ನಗುತ್ತಾ, ಆಗಲಿ, ನಾವು ಸ್ನಾನವನ್ನು ಮುಗಿಸಿ ಬರ್ತೀವಿ, ಶ್ರಮದಿಂದಿದ್ದೇವೆ. ಒಂದು ಪೂಜೆಯನ್ನಾಗುವ ಹೊತ್ತಿಗೆ ಸಂಭಾರ ಪದಾರ್ಥಗಳನ್ನು ಸಿದ್ಧ ಮಾಡು, ಮಂಗಳವಾಗಲಿ ಅಂತಂದರು. ಎಲ್ಲ ಹೊರಟೋದ್ರು. ಇವಳು ಒಳಗಡೆ ಹೋದ್ಲು. ಒಂದು 5 ನಿಮಿಷ ಯೋಚನೆ ಮಾಡಿದ್ಲು, ಏನು ಮಾಡೋದು? ನನ್ನ ಹತ್ರ ಏನೂ ಇಲ್ಲ, ಅಕಿಂಚನ, ನನ್ನ ಹತ್ರ ಏನೂ ಇಲ್ಲ, ಏನು ಮಾಡೋದು? ಈಗ ಅವಳಿಗೆ ಮನಸ್ಸಿಗೆ ಬಂತು. ಏನು ಅಂತ ಕೇಳಿದ್ರೆ, ಇಷ್ಟು ದಿನಗಳ ಕಾಲ ಆ ವೈಶ್ಯ ವ್ಯಕ್ತಿ ಹಣಕ್ಕಾಗಿ ನನ್ನನ್ನು ಕರೀತಿದ್ದ, ನಾನು ನನ್ನ ದೂರೀಕರಿಸಿದ್ದೆ. ಆದರೆ ಇವತ್ತು ಯಾರು ಬಂದಿದ್ದಾರೆ? ಸಾಕ್ಷಾತ್ ಆಚಾರ್ಯರು. ವಿಷ್ಣೋರ್ ಭಗವತಃ ಸಾಕ್ಷಾತ್ ಅಂಶೇನ ಯತಿಶೇಖರ ಅವತೀರ್ಣೋ ಭವದ್ಭೂಮ್ಯಾಂ ಕ್ಷೇಮಾಯ ಜಗತೋಧುನ ಸನಿಕ್ಷಿಪ್ಯ ಕೃಪಾಂವೇದ್ಯ ಶಿಷ್ಯೈರ್ ಮದ್ಗೃಹಮಾಗತಃ ಯತೀಶ್ವರೋ ವಿಶೇಷೇಣ ವಿಷ್ಣೋರಂಶಧರೋ ಮಹಾನ್. ಸಾಕ್ಷಾತ್ ಪರಮಾತ್ಮನ ಅಂಶದಲ್ಲಿ ಆದಿಶೇಷನ ಅವತಾರದಲ್ಲಿ ಬಂದಿರೋ ಗುರು ಇವತ್ತು ನನ್ನ ಯೋಗ್ಯತೆಗೆ ಮೀರಿ ದೇವರು ಬಂದ್ಬಿಟ್ಟಿದ್ದಾನೆ ನನ್ನ ಮನೆಗೆ. ನಾನೇನು ಮಾಡಬೇಕು? ಗುರುರ್ದೇವ ಪರಂಬ್ರಹ್ಮ, ಗುರುವೇ ಪರಬ್ರಹ್ಮ, ಗುರುರೇವ ಪರಾಗತಿ, ಗುರುವೇ ಪರಾಗತಿ. ಶರೀರ ನೋಡಿ, ಶರೀರಂ ಅರ್ಥಂ ಪ್ರಾಣಾಂಶ್ಚ, ಶರೀರವನ್ನಾಗಲಿ, ನಮ್ಮ ಹತ್ರ ಇರೋ ದುಡ್ಡಾಗಲಿ, ಪ್ರಾಣವನ್ನಾಗಲಿ ಸದ್ಗುರುಗಳಿಗೆ ಕೊಡೋದ್ರಲ್ಲಿ ತಪ್ಪೇ ಇಲ್ಲ. ಶರೀರಂ ವಸು ವಿಜ್ಞಾನಂ ವಾಸೋ ಧಾನ್ಯಾಧಿಕಾನ್ ವಸುನ್ ಗುರುವರ್ತನ್ ಧಾರೆಯದ್ಯಸ್ತು ಶಶಿಷ್ಯೋ ನೇತರ ಸ್ಮೃತಃ. ನಿಜವಾದ ಶಿಷ್ಯ ಅಂತ ಹೇಳಿದ್ರೆ ಕಾಲಕ್ಕೆ ಬಂದ್ಬಿಟ್ರೆ ತನ್ನ ಶರೀರವನ್ನಾಗಲಿ, ಹಣವನ್ನಾಗಲಿ, ಮಾನಾಪಮಾನಗಳನ್ನಾಗಲಿ ಗುರುವಿನಿಗೆ ಅರ್ಪಿಸೋನೇ ಅಲ್ವೇ ಸರಿಯಾದ ಶಿಷ್ಯ. ನನ್ನ ಶರೀರ ಬಿದ್ದೋದ್ರೂ ಸರಿ, ಈ ಬಿದ್ದೋಗೋ ಶರೀರವನ್ನು ಇಟ್ಕೊಂಡು ನನಗೆ ಯಾವ ಅಭಿಮಾನ ಮಾನಾಪಮಾನ, ಗುರುವಿನ ಸೇವೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿಬಿಟ್ಲು. ಹೋಗಿ ಆ ವೈಶ್ಯನ ಹತ್ರ ಕೇಳಿದ್ಲು, ನೀನು ಬಹಳ ದಿನಗಳಿಂದ ನನ್ನನ್ನು ಆಸೆ ಪಡ್ತಿದ್ದೆ ಅಲ್ವಾ, ನನಗೊಂದು ಉಪಕಾರವನ್ನು ಮಾಡು, ಆಮೇಲೆ ನೀನು ಎಷ್ಟು ಬೇಕಾದರೂ ಅನುಭವಿಸ್ಕೊ, ನಾನು ಸಿದ್ಧ ಇದ್ದೀನಿ. ಇವನು ಗಾಬರಿ ಆಗ್ಬಿಟ್ಟ. ಎಷ್ಟು ನಿಷ್ಠೂರವಾಗಿ ಮಾತಾಡ್ತಾ ಇದ್ದವಳು, ಎಷ್ಟು ನನ್ನನ್ನು ಗ್ರಾಮಸ್ಥರಿಗೆ ಇಟ್ಕೊಟ್ಬಿಡ್ತೀನಿ ಅಂತ ಇದ್ದವಳು, ಇವತ್ತು ಏನಾಯ್ತು ಇವಳಿಗೆ? ಅದು ಧೈರ್ಯವಾಗಿ ಹಿಂಗೆ ಬಂದ್ಬಿಟ್ಟಿದ್ದಾಳಲ್ಲ. ನಾನು ಕನಸೋ ನಿಜವೋ ಇದು? ಸುಂದರಿನೇ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳ ಎದುರುಗಡೆ. ಆದರೆ ಒಂದು ಕಂಡೀಷನ್. ಏನು ಕಂಡೀಷನ್? ಈಗ ಸದ್ಯಕ್ಕೆ ನಮ್ಮ ಗುರುಗಳು ಬಂದಿದ್ದಾರೆ, ನಾನು ಅವರ ಸೇವೆ ಮಾಡಬೇಕು, ನನಗಿಷ್ಟು ಆಹಾರ ಪದಾರ್ಥಗಳು ದ್ರವ್ಯಗಳು ಕೊಟ್ಬಿಡು. ಗುರುಗಳು ಈ ಊರಿಂದ ಹೋಗಿದ್ದು ಮರುಕ್ಷಣ ನಾನು ನಿನ್ನ ಹತ್ರ ಬಂದ್ಬಿಡ್ತೀನಿ, ನಿನಗೆ ಎಷ್ಟು ಬೇಕೋ ಏನು ಬೇಕೋ ಮಾಡ್ಕೊ. ಅವನಿಗೆ ಇದೊಳ್ಳೆ ಸರಿಯಲ್ಲ. ಇವಳು ಸತ್ಯಪ್ರಿಯೆ, ಸತ್ಯವನ್ನೇ ಹೇಳೋವಳು, ನಿಷ್ಠೂರೆ, ಪತಿವ್ರತೆ, ಬಂದೇ ಬರ್ತಾಳೆ. ಇವಳು ಇಷ್ಟು ಧಾರಣ. ಮನಸ್ಸಲ್ಲೇ ಒಂದು ಸಂತೋಷ ಆಗ್ಬಿಡ್ತು. ನಾನು ಯಾವುದನ್ನು ಬಯಸಿದ್ನೋ ಆ ಬಳ್ಳಿ ನನ್ನ ಕಾಲಿಗೆ ತೊಡರ್ಕೊಂಡಿದೆ ಅಂತಂದ್ಬಿಟ್ಟು ತಕ್ಷಣವೇ ಆಗಲಿ, ನಾನೆಲ್ಲವನ್ನು ಕೊಡ್ತೀನಿ ಅಂದ್ಬಿಟ್ಟ. ಅನೇಕವಾದ ದ್ರವ್ಯಗಳು, ವಸ್ತುಗಳು, ಊಟದ ವ್ಯವಸ್ಥೆಗಳು ಎಲ್ಲ ಮಾಡಿಕೊಟ್ಟ, ಧಾನ್ಯಗಳು ಎಲ್ಲ ಕೊಟ್ಟ. ವರ್ತಿಕೊಲ್ಲ ಪಿರಾಟಿ ಬಂದ್ಲು ಮನೆಗೆ. ಲಕ್ಷ್ಮಿ ಅತ್ಯಂತ ಅದ್ಭುತವಾಗಿ ಆಚಾರ್ಯರಿಗೆ ಅಡಿಗೆಯನ್ನು ಮಾಡ್ತಾ ಇದ್ದಾಳೆ. ಕಾರ್ಪಾಸರಾಮ ಬಂದ, ಸಪ್ಪೆ ಮೋರೆ, ಏನೂ ಸಿಕ್ಕಿಲ್ಲ ಅವನಿಗೆ. ಬಂದ, ಇಲ್ಲಿ ನೋಡ್ತಾನೆ ಮನೆಯಲ್ಲಿ ಹೊಗೆ ಎಲ್ಲ ಬರ್ತಾ ಇದೆ, ರುಚಿಕಟ್ಟಾದ ವಾಸನೆಗಳೆಲ್ಲ ಬರ್ತಾ ಇದೆ, ಅಡಿಗೆದು ಎಲ್ಲ ಆಚಾರ್ಯರು, ಆಚಾರ್ಯ ಶಿಷ್ಯರು ಎಲ್ಲ ಬಂದಿದ್ದಾರೆ. ಎಲ್ಲ ತೇಜಸ್ವಿಗಳಾಗಿ ಎಲ್ಲ ಶ್ರೀವೈಷ್ಣವರು ಕಾಣ್ತಾ ಇದ್ದಾರೆ. ಸಾಕ್ಷಾತ್ ಭಗವಂತನ ಅಂಶ ಬಂದಿದೆ ಮನೆಗೆ ಅನ್ನೋಷ್ಟು. ಬಂದು ನೋಡ್ತಾರೆ, ಒಳಗಡೆ ಎಲ್ಲಿ ಇವಳು? ನೋಡಿದ್ರೆ ಅಡಿಗೆ ಮಾಡ್ತಾ ಇಲ್ಲಿ, ಜೊತೆಲೆಲ್ಲ ಅರೇಂಜ್ ಮಾಡಿಕೊಡ್ತಾ ಇದ್ದಾಳೆ. ಲಕ್ಷ್ಮಿ, ಹೇಗಿದು? ನನ್ನನ್ನು ಕ್ಷಮಿಸ್ಬಿಡು ಕಾರ್ಪಾಸರಾಮ, ನಾನು ನಿನ್ನ ಜೊತೆಯಲ್ಲಿ ಪಾತಿವ್ರತ್ಯ ಧರ್ಮದಿಂದ ಇದ್ದೀನಿ ಸ್ವಾಮಿ. ಆದರೆ ಇವತ್ತು ಗುರು ಬಂದಿದ್ದಾರೆ, ಗುರುವಿಗಾಗಿ ಈ ಶರೀರ ಇಲ್ಲದೆ ಹೋದರೆ ಈ ಶರೀರಕ್ಕೆ ಏನು ಬೆಲೆ? ಆದ್ದರಿಂದ ನಾನು ನಿನಗೆ ಶರಣಾಗಿದ್ದೀನಿ, ತಪ್ಪಾಯಿತು, ಕ್ಷಮಿಸ್ಬಿಡು, ಗುರುವಿಗಾಗಿ ಶರೀರವನ್ನು ಅರ್ಪಿಸ್ಬಿಟ್ಟಿದ್ದೀನಿ. ಆಗ ಕಾರ್ಪಾಸರಾಮ, ಏನ ಪ್ರಕಾರೇಣ ಶರೀರಂ ಅರ್ಥಂ ಪ್ರಾಣಾನ್ ಪರಿತ್ಯಜ್ಯ ಗುರೋರ್ನಿಮಿತ್ತಾತ್ ಯೋ ವೈ ಮುದಾಹ್ಯರ್ಚತಿ ದೇಶಕೇಂದ್ರಂ ಸಯೇವ ಶಿಷ್ಯೋ ಗುರುವಂಚಕೋನ್ಯತ. ಹೌದು, ನೀನು ಹೇಳ್ತಾ ಇರೋದು ಸರಿ ಇದೆ. ನನ್ನ ಪ್ರಾಣವನ್ನು ಕೂಡ ನಾನು ಗುರುವಿಗಾಗಿ ಅರ್ಪಿಸೋದಕ್ಕೆ ಸಿದ್ಧ ಇದ್ದೀನಿ. ಯಾವ ಮಾನ, ಯಾವ ಮರ್ಯಾದೆ ಗುರುವಿನ ಮುಂದೆ ಅಂತ ಹೇಳಿಬಿಟ್ಟು ಇಬ್ಬರೂ 1 ನಿಮಿಷ ಹತ್ತಂಗಾದರೂ ಬಹಳ ಸಂತೋಷವಾಯಿತು ಅಂತ ಹೇಳಿ ಪರಸ್ಪರ ಅದೇ ಭಾವದಲ್ಲಿ ರಾಮಾನುಜಾಚಾರ್ಯರನ್ನು ಪೂರ್ಣವಾಗಿ ಸೇವೆ ಮಾಡಿದ್ರು. ರಾಮಾನುಜಾಚಾರ್ಯರಿಗೆ ಆವತ್ತಿನ ಪೂಜೆ, ಆ ಊಟ, ಆ ವ್ಯವಸ್ಥೆ, ಭಕ್ತರಿಗೆ ಎಲ್ಲವೂ ಆನಂದಮಯವಾಗಿ ನೆರವೇರಿತು. ಇವರು ಪ್ರಸಾದವನ್ನು ಸ್ವೀಕರಿಸಿದ್ರು. ಬಹಳ ಸಂತೋಷ ಆಗೋಯಿತು ಗುರುವಿನ ಸೇವೆ ಮಾಡಿ. ರಾಮಾನುಜರು ಕಣ್ಣಲ್ಲೇ ನಗ್ತಾ, ಮಂಗಳವಾಗಲಿ ನಿಮಗೆ, ನೀವು ಬಹಳ ಅದ್ಭುತವಾದ ಶಿಷ್ಯರು, ನಿಮ್ಮ ಮನಸ್ಸು ನಮಗೆ ತೃಪ್ತಿಯನ್ನು ತಂದಿದೆ,
ಅಂತ ಹೇಳಿ, ಲಕ್ಷ್ಮಿ, ರಾಮ, ಈ ಅಕ್ಷತೆಯನ್ನು ನಿಮಗೆಲ್ಲ ಯಾರ್ಯಾರು ಸಹಾಯ ಮಾಡಿದ್ರೋ ಅವರ ಮೇಲೆಲ್ಲ ಇದನ್ನು ಹಾಕೋಬೇಕು ಅಂತ ಕೊಟ್ಬಿಡಿ ಅಂತ ಅಕ್ಷತೆಯನ್ನು ಕೊಟ್ಬಿಟ್ಟು ಮಂಗಳವಾಗುತ್ತೆ ನಿಮಗೆ ಅಂತ ಹೇಳಿಬಿಟ್ಟು ಹೊರಟೋದ್ರು. ಇವರಿಗೆ ಅದು ಗೊತ್ತಿಲ್ಲ. ಅವರು ಗುರು ವಾಕ್ಯವನ್ನು ಮಾತ್ರ ಅನುಸರಿಸಬೇಕು ಅನ್ನೋದು ಗೊತ್ತು ಇವರಿಗೆ. ಗುರು ಏನು ಹೇಳಿದ್ರು, ನಿಮಗೆ ಯಾರು ಉಪಕಾರವನ್ನು ಮಾಡಿದ್ರು ಅವರಿಗೆಲ್ಲ ಈ ಅಕ್ಷತೆಯನ್ನು ತಲೆ ಮೇಲೆ ಹಾಕೊಳ್ಳೋಕೆ ಹೇಳಿ ಅಂತ ಕೊಟ್ಬಿಟ್ಟು ಹೊರಟೋದ್ರು. ಲಕ್ಷ್ಮಿ ಸರ್ವಾಲಂಕಾರಿತವಾಗಿ ಸಿದ್ಧಳಾದ್ಲು. ಕಾರ್ಪಾಸರಾಮನಿಗೆ ಹೇಳಿದ್ರು, ಕೊಟ್ಟ ಮಾತನ್ನು, ಸತ್ಯವೇ ನಮ್ಮ ತಾಯಿ ತಂದೆ, ಇದು ನಮ್ಮ ಧರ್ಮ, ನಾ ಹೋಗಿ ಬರ್ತೀನಿ ಅವನ ಹತ್ರ ಅಂತ. ಅವನು ವೈಶ್ಯನ ಮಗ ತುಂಬ ಸಂತೋಷವಾಗಿದ್ದಾನೆ. ಇವತ್ತು ಇಷ್ಟು ಸುಂದರಿ ನನಗೆ ಇಷ್ಟು ಸುಲಭವಾಗಿ ಸಿಕ್ಬಿಟ್ಲು ಅನ್ನುವಂತಹ, ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದು ಸಿಕ್ಬಿಡ್ತು ಅನ್ನುವಂತಹ ಒಂದು ಆಸೆಯಲ್ಲಿದ್ದಾನೆ. ಅಲ್ಲಿಗೆ ಬಂದಳು. ಸ್ವಾಮಿ, ನೀನು ಮಾಡಿದ ಉಪಕಾರದಿಂದ ನಮ್ಮ ಗುರುಗಳ ಪೂಜೆ ಸಂಪನ್ನವಾಯಿತು. ನನ್ನನ್ನು ನೀನು ಸ್ವೀಕರಿಸ್ಬೋದು, ಹೇಗೆ ಬೇಕಾದರೂ ನಾನು ಹೇಳಿದ್ದೀನಿ ಆಗಲೇ ಅನುಭವಿಸ್ಬೋದು, ನನ್ನನ್ನು ತಗೋ, ಒಪ್ಪಿಸ್ಕೋ ಅಂತ ಹೇಳಿದ್ಲು. ಆದರೆ ನಾನು ಆಗಲೇ ಹೇಳಿದ ಒಂದು ಕಂಡೀಷನ್ ಇದ್ದು, ನೀನೆಲ್ಲವನ್ನೂ ಕೊಟ್ಟಿದ್ದೀಯಾ. ಆ ಗುರುಗಳು ಹೋಗೋಕ್ಕೆ ಮುಂಚೆ ಯಾರಿಗೆ ಈ ಅಕ್ಷತೆಯನ್ನು ಹಾಕ್ತೀವೋ ಅವ್ರಿಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ. ನೀ ಒಳಿತನ್ನು ಮಾಡಿದ್ದೀಯ ನನಗೆ ಗುರು ಸೇವೆಗಾಗಿ, ತಗೋ ಈ ಅಕ್ಷತೆಯನ್ನು ನಿನ್ನ ತಲೆ ಮೇಲೆ ಹಾಕ್ಕೊಂಡು ಇದನ್ನು ಆಚಾರ್ಯರನ್ನು ಸ್ಮರಿಸು ಅಂತ ಹೇಳಿದ. ಇವನು ಆಯಿತು ಕೊಡು, ನೀನೇ ಬಂದಿರುವಾಗ ಈ ಅಕ್ಷತೆ ಏನು ದೊಡ್ಡ ವಿಚಾರ, ಕೊಡು, ನೀನು ಹೇಳಿದ್ದೆಲ್ಲ ಕೇಳ್ತೀನಿ ನಾನು, ನೀನು ನನಗೆ ಮನದನ್ನೇ ಆಗಿದ್ದೆ, ಪ್ರಿಯ ಆಗೋಗಿದ್ದೆ ಇವಾಗ ಅಂತ ಹೇಳಿ ಅಕ್ಷತೆಯನ್ನು ತೆಗೆದುಕೊಂಡು 2 ಕಾಲನ್ನು ತಲೆ ಮೇಲೆ ಹಾಕೊಂಡ. ಆ ಕ್ಷಣದಲ್ಲಿ ಅವನಿಗೆ ಕರೆಂಟ್ ಹೊಡೆದಂಗೆ ಆಗ್ಬಿಡ್ತು. ಎದುರುಗಡೆ ನೋಡ್ತಾನೆ, ಲಕ್ಷ್ಮಿ ಇಲ್ಲ, ಅವ್ರ ತಾಯಿ ನಿಂತಿದ್ದಾಳೆ. ಕಣ್ಣುಜ್ಕೊಂಡ. ಲಕ್ಷ್ಮಿ, ಲಕ್ಷ್ಮಿ, ಹೌದು ನಾನೇ ಲಕ್ಷ್ಮಿ. ಕಣ್ಬಿಟ್ಟ, ತನ್ನ ತಾಯಿ ತಿರ್ಗ. ಆಶ್ಚರ್ಯವಾಗೋಯ್ತು ಅವನಿಗೆ, ಏನಿದು? ಮತ್ತೆ ತಿರ್ಗ ನೀರೆಲ್ಲ ಹಾಕೊಂಡ, ಕಣ್ಬಿಟ್ಟ, ಜಿಗಿಟ್ಕೊಂಡ, ನೋಡ್ದ ಎದುರುಗಡೆ ಲಕ್ಷ್ಮಿ, ಹೌದು ನಾನೇ ಲಕ್ಷ್ಮಿ. ಅವಳು ಹೇಳ್ತಾ ಇದ್ದಾಳೆ ತಾಯಿ. ಅಪರಾಧ ಮಾಡಿಬಿಟ್ಟೆ ಅಂತ ಅನ್ನಿಸ್ಬಿಡ್ತು. ಕಾಲಿಗೆ ಬಿದ್ದುಬಿಟ್ಟ. ಯಾರು ಆ ಗುರು ತೋರಿಸೋನು? 2 ಅಕ್ಷತೆ ಕಾಳಲ್ಲೇ ಇಂಥ ಒಂದು ಪವರ್ ಇದೆ ಅನ್ನೋದಾದರೆ ಅವ್ರು ಯಾರು? ನೀನು ನನಗೆ ಲಕ್ಷ್ಮಿ ಥರ ಕಾಣ್ತಾನೇ ಇಲ್ಲ, ನನ್ನ ತಾಯಿ ಆಗ್ಬಿಟ್ಟಿದೀಯ, ನಾನೆಲ್ಲಿ ನಿನ್ನನ್ನು ಮುಟ್ಲಿ ಅಂಥೇಳಿ. ಎಲ್ಲಿ ರಾಮಾನುಜರು? ಇಲ್ಲ, ಅವರು ಆವಾಗಲೇ ಊರಿಂದ ಆಚೆಗೆ ಹೋದರು. ಇವನು ಓಡೋಗಿ ಅವರನ್ನು ನೋಡ್ದ. ನನ್ನನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ. ಲಕ್ಷ್ಮಿಗೆ ಅಯೋಮಯ, ಏನಿದು, ನನ್ನ ಮಾತಿನಂತೆ ನಾನು ನಡ್ಕೊಳ್ತಾ ಇದ್ರೆ ಇವನು ಮಾತಿನಂತೆ ನಡ್ಕೊಳ್ತಾ ಇಲ್ವಲ್ಲ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ, ರಾಮಾನುಜರು ನಕ್ಕಿದ್ದು ಇವರಿಗೆ ಬಟ್ಟೆ ಇಲ್ಲ ಅಂತ ಆ ಹೊರಗಡೆನೇ ಊಹೆ ಮಾಡುವಂತಹ ಆ ಪರಮಾತ್ಮ ಸ್ವರೂಪದ ಆಚಾರ್ಯರಿಗೆ ಇವಳು ಈ ಕಷ್ಟದಲ್ಲಿದ್ದಾಳೆ ಅಂತ ಅವ್ರಿಗೆ ಗೊತ್ತಿಲ್ವೇ. ಒಂದು ಕ್ಷಣದಲ್ಲಿ ಕಷ್ಟವನ್ನು ಪರಿಹರಿಸಿದ್ರು. ಹೀಗೆ ಕಾರ್ಪಾಸರಾಮರಿಗೂ ಲಕ್ಷ್ಮಿಗೂ ಅನುಗ್ರಹ ಮಾಡಿದ ರಾಮಾನುಜರು ತಿರುಪತಿಗೆ ಹೊರಟರು. ಈ ಚರಿತ್ರೆ ಪ್ರಪನ್ನಾಮೃತದಲ್ಲಿ ರಾಮಾನುಜರ ಕಾಲದಲ್ಲಿ ನಡೆದ ಚರಿತ್ರೆಗಳೆಲ್ಲ ಹಾಗೆ ದಾಖಲಾಗಿದೆ. ಇವತ್ತಿಗೂ ಕೂಡ ಶ್ರೀರಾಮಾನುಜ ವೈಭವಂ ಪ್ರಪನ್ನಾಮೃತ ಇದರಲ್ಲಿ ನೋಡಬಹುದು. ಶ್ರೀಮತೆ ರಾಮಾನುಜಾಯ ನಮಃ. ನಿಮ್ಮ ಬಾಯಲ್ಲಿ ರಾಮಾನುಜಾಚಾರ್ಯರ ಈ ಕತೆ ಕೇಳಿದ ನಿಜವಾಗ್ಲೂ ನಮ್ಮ ಪುಣ್ಯ. ತುಂಬ ಧನ್ಯವಾದ, ತುಂಬ ಧನ್ಯವಾದಗಳು. ತುಂಬ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ರಿ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಅದು ಸಮಯ ಹೋಗೋದೇ ಗೊತ್ತಾಗೋದಿಲ್ಲ, ಇನ್ನಷ್ಟು ಕೇಳೋಣ ಅಂತ ಅನಿಸ್ತಿರುತ್ತೆ. ಮತ್ತಷ್ಟು ನಿಮ್ಮ ಜೊತೆ ಮಾತಾಡ್ತೀವಿ. ದಯವಿಟ್ಟು ನೀವು ಬಿಡುವು ಮಾಡಿಕೊಂಡು ಇನ್ನಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡ್ತಾ ಇರಿ. ನಮ್ಮ ಸೌಜನ್ಯ ಸ್ಟೋರ್ಸ್ ಮುಖಾಂತರ ನಾವು ಅದನ್ನು ಆಡಿಯನ್ಸ್ಗೆ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇವತ್ತು ನಿಮಗೆ ಒಂದು ಪುಟ್ಟ ಗಿಫ್ಟ್ ಇದೆ. ಮರಳಿ ಸಂತೆ ಅಂತ ಒಂದು ಆರ್ಗ್ಯಾನಿಕ್ ಸ್ಟೋರ್ ಇದು. JP ನಗರದ ರಂಗಶಂಕರ ಹತ್ರ ಇದೆ. ಪೂರ್ತಿಯಾಗಿ ಏನಂದರೆ ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದಿರೋಂಥ ಪದಾರ್ಥಗಳನ್ನ ಇವ್ರ ಶಾಪಲ್ಲಿ ಮಾರ್ತಾರೆ. ಅವ್ರ ಕಡೆಯಿಂದ ನಿಮಗೊಂದು ಗಿಫ್ಟ್ ಸರ್, ದಯವಿಟ್ಟು ತಗೊಳ್ಬೇಕು. ಮರಳಿ ಸಂತೆ ಆರ್ಗ್ಯಾನಿಕ್ ಸ್ಟೋರ್ ಸಾವಯವ ಕೃಷಿ ಪದಾರ್ಥಗಳ ಮಳಿಗೆ ಇದು. ಇಲ್ಲಿ ಮರದ ಗಾಣದ ಎಣ್ಣೆ, ಶುದ್ಧ ಹಸುವಿನ ತುಪ್ಪ ಅಂದ್ರೆ ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿ ತುಪ್ಪ ತಯಾರಿಕೆ ಮಾಡ್ತಾರೆ. ಕಾಡ್ಜೀನ್ ಸಿಗುತ್ತೆ. ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಕಾಕ್ ಫಿಲ್ಟರ್ ಕಾಫಿ ಪೌಡರ್ ಕೂಡ ಸಿಗುತ್ತೆ. ದೇಸಿ ಹಸುವಿನ ಪಂಚಗವ್ಯ ಪ್ರಾಡಕ್ಟ್ಸ್ ಸಿಗುತ್ತೆ. ಸಿರಿಧಾನ್ಯದ ಹಿಟ್ಟು, ರಾಜ್ಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಇನ್ನೂ ಸುಮಾರಷ್ಟು ವೆರೈಟಿ ಅಕ್ಕಿ ಕೂಡ ಸಿಗುತ್ತೆ. JP ನಗರದ ರಂಗಶಂಕರ ಹತ್ರ ಇದೆ. ಬೆಂಗಳೂರಿನವ್ರಿಗೆ ಹೋಮ್ ಡೆಲಿವರಿ ಕೂಡ ಇದೆ. ಮರಳಿ ಸಂತೆಗೆ ಒಂದ್ಸಲ ಭೇಟಿ ಮಾಡಿ ನೋಡಿ. ಹಾಗೆ ಆಡಿಯನ್ಸ್ ನೋಡ್ತಿರೋರು ಕೂಡ ನೀವು ಆರ್ಗ್ಯಾನಿಕ್ ಪದಾರ್ಥಗಳನ್ನ ಬಳಸಬೇಕು ಅಂತ ಅನ್ನೋದಾದ್ರೆ ರಂಗಶಂಕರ ಹತ್ರ ಇದೆ ಸ್ಟೋರ್, ವಿಸಿಟ್ ಮಾಡಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ತುಂಬ ಒಳ್ಳೆಯದಾಗಲಿ. ನಿಮ್ಮ ಸೌಜನ್ಯ ಸ್ಟೋರ್ಸ್ನಲ್ಲಿ ಎಲ್ಲ ಪದಾರ್ಥಗಳು ಸಿಗೋಂಗಾಗಲಿ. ಸಾಮಾನ್ಯವಾಗಿ ಮನುಷ್ಯ ಹಸಿವಾದಾಗ ಅಂಗಡಿಗಳಿಗೆ ಹೋಗಿ
ತನ್ನ ಹಸಿವನ್ನು ನಿಗಿಸ್ಕೊಳ್ತಾನೆ, ಅಲ್ಲಿ ಪದಾರ್ಥಗಳನ್ನು ಹುಡುಕ್ತಾನೆ. ಅದೇ ಸ್ಟೋರ್ ಅನ್ನುವಂತಹದ್ದು. ಅಂದರೆ ಈಗಾಗಲೇ ಸಂಗ್ರಹಿಸಿ ಇಡಲ್ಪಟ್ಟಂತಹ ವಸ್ತುಗಳನ್ನು ತೆಗೆದುಕೊಳ್ಳೋದು. ಹಾಗೆ ಮನುಷ್ಯನಿಗೆ ಅತ್ಯಂತ ದೊಡ್ಡ ಹಸಿವು ಅಂದರೆ ಆಧ್ಯಾತ್ಮದ ಹಸಿವು, ಮನಸ್ಸಿನ ಹಸಿವು, ಚಿಂತನೆಗಳ ಹಸಿವು ಮುಖ್ಯ. ಯಾಕಂದರೆ ನಿತ್ಯವೂ ಊಟ ಮಾಡೇ ಮಾಡ್ತೀವಿ. ಮನುಷ್ಯ ಭಿನ್ನವಾಗಿರೋದೇ ತನ್ನ ಜ್ಞಾನದಿಂದ. ಆ ಹಸಿವನ್ನು ಜಾಸ್ತಿ ಮಾಡುವಂತಹ ಸೌಜನ್ಯ ಸ್ಟೋರ್ಸ್ಗೆ ಮಂಗಳವಾಗಲಿ. ಇನ್ನಷ್ಟು ನಿಮ್ಮ ಕೀರ್ತಿ, ಯಶಸ್ಸು ಎಲ್ಲ ಸಿಗಲಿ. ನಿಮ್ಮ ಕೀರ್ತಿನೂ ಕೂಡ ಚೆನ್ನಾಗಿರಲಿ. ಧನ್ಯವಾದಗಳು. ಈ ಥರ ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಂದರೆ ರೆಗ್ಯುಲರ್ ಆಗಿ ಸೌಜನ್ಯ ಸ್ಟೋರ್ಸ್ನ ನೋಡ್ತಾ ಇರಿ. ಧನ್ಯವಾದ.